ಫ್ರೀ ಲೆಫ್ಟ್ ಮುಖಾಂತರ ಹೊನ್ನಾಳಿ ಕಡೆ ಹೋಗ್ಬೋದು. ರೋಡು ಅದನ್ನು ಸ್ವಲ್ಪ ಬಳಸಬೇಕು. ಇಲ್ಲಿ ಬಸ್ ಸ್ಟ್ಯಾಂಡ್ ಯಾವುದೇ ಕಾರಣಕ್ಕಿಲ್ಲ, ಇಲ್ಲಿ ಬಸ್ ಸ್ಟಾಪ್ ಯಾರು ಕೊಡೋದಿಲ್ಲ. ಜನಗಳು ಕೂಡ ಸಾರ್ವಜನಿಕರು ಅಲ್ಲಿ ದೇವಸ್ಥಾನ ಹತ್ರ ಇದೆ, ಅದು ಫ್ರೀ ಲೆಫ್ಟ್ ಮತ್ತು ವಾಹನಗಳು ಓಡಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಕಡೆ ಕೂಡ ಇದೆ ರಸ್ತೆ ಸುರಕ್ಷತೆ ಹಾಗೂ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಎಂದು ಎಸ್ಪಿ ಮಿಥುನ್ ಕುಮಾರ್ ತಿಳಿಸಿದರು. ಅವರು ಇಂದು ಬೆಳಿಗ್ಗೆ ನಗರದ ಉಷಾ ನರ್ಸಿಂಗ್ ಹೋಂ ಬಳಿ ಅಕ್ಕಮಹಾದೇವಿ ವೃತ್ತ ಸರ್ಕಲ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆಗೆ ಚಾಲನೆ ನೀಡಿ ಮಾತನಾಡಿದರು. ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಲೇಬೇಕು. ಆದ್ದರಿಂದ ರಸ್ತೆ ಅಪಘಾತಗಳನ್ನು ತಪ್ಪಿಸಬಹುದು. ಈಗಾಗಲೇ ರಸ್ತೆ ಅಪಘಾತದಿಂದ ಸಾಕಷ್ಟು ಜನ ರಸ್ತೆಯಲ್ಲಿ ಪ್ರಾಣವನ್ನು ಬಿಡುತ್ತಿದ್ದಾರೆ. ವೇಗವಾಗಿ ಚಲಿಸುವುದು, ಹೆಲೈಟ್ ಹಾಕದೇ ಇರುವುದು, ಸೀಟ್ ಬೆಲ್ಟ್ ಧರಿಸದೇ ಇರುವುದು ಮತ್ತು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಇದರಿಂದ ಅಪಘಾತಗಳ ಪ್ರಮಾಣ ಹೆಚ್ಚುತ್ತಿದೆ. ಜೀವಕ್ಕಿಂತ ಅಮೂಲ್ಯವಾದ ವಸ್ತು ಬೇರೆ ಇಲ್ಲ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಎಂದು ಹೇಳಿದರು. ನಮಸ್ಕಾರ. ಇವತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಶ್ರಮದೊಂದಿಗೆ ಉಷಾ ಸಿಗ್ನಲ್ ಅಂದರೆ ಉಷಾ ನರ್ಸಿಂಗ್ ಹೋಮ್ ಸಿಗ್ನಲ್ನಲ್ಲಿ ಒಂದು ಟ್ರಾಫಿಕ್ ಲೈಟ್ನ ಅಳವಡಿಕೆ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಸಿಗ್ನಲ್ ತುಂಬ ಸಾಕಷ್ಟು ಸಾರ್ವಜನಿಕರು ಕೂಡ ಕೇಳ್ತಾಯಿದ್ರು, ಜನಪ್ರತಿನಿಧಿಗಳು ನೀವು ಕೂಡ ಕೇಳ್ತಾಯಿದ್ವಿ. ಎಲ್ಲರೂ ಕೈ ಜೋಡಿಸಿದಾಗ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತಂದು ಹೇಳಲಿಕ್ಕೆ ಇದೇ ಒಂದು ಸಾಕ್ಷಿ. ಇನ್ನೊಂದು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ, ನೀವು ಸಹಜವಾಗಿ 2 ವೀಲರ್ಸು ಅಥವಾ 4 ವೀಲರ್ಸ್ನಲ್ಲಿ ಓಡಾಡುವಾಗ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಪ್ರಾಪರಾಗಿ ಪಾಲನೆ ಮಾಡಿ. ಟ್ರಾಫಿಕ್ ರೂಲ್ಸ್ ಯಾರೋ ಪೊಲೀಸವರು ಇದ್ದಾರೆ ಅಥವಾ ಸಿಗ್ನಲ್ ಇದೆ ಅಂತ ಅಂದ್ಬಿಟ್ಟು ನಾವು ಪಾಲನೆ ಮಾಡೋದಲ್ಲ. ನಮ್ಮ ಸುರಕ್ಷತೆಗೋಸ್ಕರ ಅಥವಾ ನಮ್ಮ ಸಂಸಾರಸ್ಥರು ಅಥವಾ ಸ್ನೇಹಿತರು ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ. ಸಿಂಪಲ್ಲಾಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತು ಸೀಟ್ ಬೆಲ್ಟ್ ಹಾಕೋದ್ರಿಂದನೇ ಸಾಕಷ್ಟು ಪ್ರಾಣಗಳು ಉಳಿಸಬಹುದಾಗಿರ್ತದೆ. ನಮ್ಮ ಇಲಾಖೆಯಲ್ಲಿ ದಿನಾಗಲೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ಸ್ನ. ಸಿಂಪಲ್ 20-25 ವರ್ಷದ ಹುಡುಗರು ಇರ್ತಾರೆ, ಬೇಸಿಕ್ ಹೆಲ್ಮೆಟ್ ಹಾಕಿರಲ್ಲ, ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ, ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಪ್ರಾಣನೇ ಹೋಗ್ಬಿಡುತ್ತೆ. ಅವ್ರ ಫ್ಯಾಮಿಲಿ ನರಳಾಡೋದನ್ನು ನೋಡೋದು ಭಾಳ ಹಿಂಸೆ ಆಗುತ್ತೆ ನಮಗೂ ಕೂಡ. ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ, ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ, ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು, ನಮ್ಮ ಉದಯ್ ಡಾಕ್ಟ್ರು, ಸಂತೋಷ್ ಅವರು, ಎಲ್ಲರೂ ಕೂಡ ನಾನು ಬೇರೆ ಯಾರ್ಯಾರು ಮತ್ತೆ ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು, ನಿರ್ಮಲೇಶ್ ಮತ್ತು ನವೀನ್ ಅವರು ಭಾಳ ಮುತುವರ್ಜಿ ತೊಗೊಂಡಿದ್ದಾರೆ. ಇದು ಬೇಕೇ ಬೇಕು ಸರ್ ಸಿಗ್ನಲ್ಲು ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.